ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಶುರುವಾದ ದಿನದಿಂದ ಕಮರ್ಷಿಯಲ್ ಗ್ಯಾಸ್ ಏನಿದೆ ಆ ದರದಲ್ಲಿ ವ್ಯತ್ಯಾಸ ಆಗೋದ್ರ ಜೊತೆಗೆ ಲಭ್ಯತೆಯಲ್ಲೂ ಸಮಸ್ಯೆ ಉಂಟಾಗಿ ಹೋಟೆಲ್ನವರಿಗೆ ಸಾಕಷ್ಟು ಸಮಸ್ಯೆಗಳಾಗಿತ್ತು. ಸದ್ಯ ಒಂದು ಹೊಸ ಆಘಾತಕಾರಿ ಸುದ್ದಿ ಅಂತ ಹೇಳಿದ್ರೆ, ರಾತ್ರಿ ಬೆಳಗಾಗೋದ್ರೊಳಗೆ ಕಮರ್ಷಿಯಲ್ ಗ್ಯಾಸ್ ಏನಿದೆ ಅದರ ಬೆಲೆಯನ್ನು 991 ರೂಪಾಯಿಗೆ ಏರಿಕೆ ಆಗಿರುವಂಥದ್ದು. ಸದ್ಯ ಈ ವಿಚಾರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಹೋಟೆಲ್ ಮಾಲಕರ ಸಂಘದ ಅಧ್ಯಕ್ಷರಾಗಿರುತ್ತಾ ತಲ್ಲೂರು ಶಿವರಾಮ್ ಶೆಟ್ಟಿ ಅವರಿದ್ದಾರೆ. ಸರ್, ಏನಿದು ಆಘಾತಕಾರಿ ಸುದ್ದಿ? ಅಂದರೆ ಇವಾಗಲೇ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಟೆನ್ಷನ್ ಒಂದು ಕಡೆ, ಇದೊಂದು. ಈಗ ನಮಗೇನೆಂದರೆ ಈ ಒಂದು ಯುದ್ಧ ಪ್ರಾರಂಭ ಆದ್ರಿಂದ 3 ಸತಿ ಏರಿಸಿದ್ದಾರೆ. ಅದೀಗ ಗ್ಯಾಸ್ ಇವತ್ತಿನ ಗ್ಯಾಸ್ ಅಂಗಡಿಗೆ 3,152 ರೂಪಾಯಿ. ಇದನ್ನೆಲ್ಲ ನೋಡ್ತಿರುವಾಗ ನಾವು ಹೇಗೆ ವ್ಯಾಪಾರ ಮಾಡೋದು? ಅದು ಮಾಡೋದಕ್ಕಿಂತ ನಮಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಗ್ಯಾಸ್ ಅಂಗಡಿ ಸಿಗದಿದ್ದಾಗ ಎಷ್ಟು ಕಷ್ಟಕ್ಕೆ ಅನುಭವಿಸ್ತಾ ಇದ್ದೆ ಅಂತೇಳಿ ಬೆಳಿಗ್ಗೆ ಮಾಡಿದ ತಿಂಡಿಯನ್ನು ಸಂಜೆವರೆಗೆ ಇದು ಮಾಡ್ತಾ ಇದ್ದೇವೆ. ಒಂದು ಕಡೆ ಗ್ಯಾಸಿನ ಸಮಸ್ಯೆ, ಒಂದು ಕಡೆ ಕೆಲಸದವರ ಸಮಸ್ಯೆ. ಈ ಕೆಲಸ ಸರಿಯಾದ ನಮಗೆ ವ್ಯಾಪಾರ ಇಲ್ಲದಿದ್ದಾಗ ಕೆಲಸವನ್ನು ಇಟ್ಕೊಂಡು ನಾನು ಏನು ಮಾಡೋದು ಅಂತ ಅದು ಕೂಡ ಒಂದು ಸಮಸ್ಯೆ. ಈಗ ನಮ್ಮ ಮುಂದೆ ಏನಂತ ಹೇಳಿದರೆ, ಈಗ ನಾವು ತಿಂಡಿಯ ಮೇಲೆ ಜಾಸ್ತಿ ಮಾಡಬೇಕು ಅಂತ ಹೇಳುವ ಒಂದು ಆಲೋಚನೆ. ತಿಂಡಿ ಮೇಲೆ ಜಾಸ್ತಿ ಮಾಡಿದರೆ ಸರಿಯಾಗಿ ಗ್ಯಾಸ್ ಸಪ್ಲೈ ಆಗದಿದ್ದರೆ ಏನು ಮಾಡೋದು, ಅದು ಕೂಡ ಚಿಂತನೆ. ಇದೆಲ್ಲವನ್ನೂ ಪರಿಹಾರ ಮಾಡಬೇಕಾದ್ರೆ ನಮ್ಮ ಜಿಲ್ಲಾ ಮಟ್ಟದ ಹೋಟೆಲ್ ಮಾಲೀಕ ಸದಸ್ಯರದ್ದು ಕೇಳಿಕೊಂಡು ಚರ್ಚೆ ಮಾಡಿ ಒಂದು ಮುಂದಿನ ತೀರ್ಮಾನ ಮಾಡಬೇಕು. ಜಾಸ್ತಿ ಇದು ಗ್ಯಾಸ್ ಅಂಗಡಿ ದಿನ ಈ ಥರ ಏರ್ತಾ ಹೋದರೆ ಅಥವಾ ನಾವು ಮುಂದೆ ಏನು ಮಾಡೋದು, ಅಥವಾ ನಾವು ತಿಂಡಿ ಮೇಲೆ ಜಾಸ್ತಿ ಮಾಡೋದಾ, ಅಥವಾ ನಮಗೆ ಸರಿಯಾದ ಏರಿದ್ರೂ ಕೂಡ ಸರಿಯಾಗಿ ಸಮಯಕ್ಕೆ ಗ್ಯಾಸ್ ಸಪ್ಲೈ ಮಾಡ್ತಾರಾ, ಇದೆಲ್ಲ ಕೂಲಂಕುಷವಾಗಿ ನಾವು ಆಲೋಚನೆ ಮಾಡಿ ಮುಂದಿನ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಅಂತ ನನ್ನ. ಸರಿ, ಈಗ ಕಮರ್ಷಿಯಲ್ ಗ್ಯಾಸ್ ಅನ್ನುವಂಥದ್ದು ಬಹಳಷ್ಟು ಉದ್ಯಮಗಳ ಗ್ಯಾಸನ್ನು ನೆಚ್ಕೊಂಡಿದೆ, ಮತ್ತು ಅಲ್ಲಿ ಒಂದಿಷ್ಟು ಏರುಪೇರು ಆಗ್ತದೆ. ಈಗ ಅಂದರೆ ಗ್ಯಾಸ್ ರೇಟ್ ಜಾಸ್ತಿ ಆದಾಗ ಆ ವಸ್ತುವಿನ ಬೆಲೆ ಕೂಡ ಏರಿಕೆ ಆಗ್ತದೆ. ಈ ಹೋಟೆಲ್ ಉದ್ಯಮದ ಮೇಲೆ ಬಹಳಷ್ಟು ಪರಿಣಾಮ ಬೀರ್ತದೆ, ಜನರ ಮೇಲೆ ನೇರವಾಗಿ ಬೀಳ್ತದೆ. ಇದ್ರ ಬಗ್ಗೆ ಇದ್ರ ತನಕ ಯಾರು ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳು ಯಾರು ಕೂಡ ಇದ್ರ ಬಗ್ಗೆ ನಿಮ್ಮ ಜೊತೆ ಮಾತಾಡೋದು, ನೀವು ಅವ್ರ ಜೊತೆ ಮಾತಾಡಿಲ್ವಾ? ಇಲ್ಲ, ಮಾತಾಡಲಿ. ಇದ್ರ ಬಗ್ಗೆ ನಾವು ಚಿಂತನೆ ಮಾಡಲಿಲ್ಲ. ಒಮ್ಮೆ ಮಾತ್ರ ನಾವು ಫಸ್ಟ್ ಒಂದು ಮೀಟಿಂಗ್ ಕರೆದಾಗ, ಹೋಟೆಲ್ ಅಸೋಸಿಯೇಷನ್ ಮೀಟಿಂಗ್ ಕರೆದಾಗ ಕೋಟ ಶ್ರೀನಿವಾಸ ಪೂಜೆಯವರು ಇದು ನೋಡಿ ಒಂದು ಪರಿಹಾರ ಹುಡುಕ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಆಘಾತವನ್ನು ನೋಡಿ ಒಂದೇ ಸರ್ತಿ 1,000 ರೂಪಾಯಿ ಏರ್ತಾ ಬರ್ತಂತಿರುವಾಗ ಇದರ ಬಗ್ಗೆ ನಾವು ಜನಪ್ರತಿನಿಧಿ ಹತ್ರ ಮಾತಾಡಿಕೊಂಡು ಒಂದು ತೀರ್ಮಾನ ಮಾಡ್ತೇವೆ. ಯಾಕಂದರೆ ನಮ್ಮ ಸಭೆಯಲ್ಲಿ ಜನಪ್ರತಿನಿಧಿಗಳು ಕರೆದು ಮಾತಾಡಿಸ್ಬೇಕಂತ ನಮ್ಮ ಒಂದು ಅಭಿಪ್ರಾಯ ಇದೆ. ಸೊ ಒಟ್ಟಾರೆಯಾಗಿ ಗ್ಯಾಸಿನ ಬೆಲೆ ಅನ್ನುವಂಥದ್ದು 1,000ಕ್ಕೆ ಸರಿಸುಮಾರು 1,000ಕ್ಕೆ ಏರಿಕೆ ಆಗಿರುವುದು ಒಂದು ರೀತಿ ಹೋಟೆಲ್ ಉದ್ಯಮದವರಿಗೆ ಮತ್ತು ಆ ಕಮರ್ಷಿಯಲ್ ಗ್ಯಾಸನ್ನು ನೆಚ್ಚಿಕೊಂಡಿರುವಂಥ ಉಳಿದ ಉದ್ಯಮಕ್ಕೂ ಕೂಡ ಒಂದು ಆಘಾತಕಾರಿ ಸುದ್ದಿ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳ ಜೊತೆ ಮಾತನಾಡಿ ಮುಂದೆ ಏನು ಮಾಡಬೇಕು, ಅದ್ರ ಬಗ್ಗೆ ಹೇಗೆ ಕ್ರಮ ಕೈಗೊಳ್ತಾರೆ, ಯಾಕಂದರೆ ಯುದ್ಧ ನಿಂತಿದೆ, ಈ ಗ್ಯಾಸಿನ ಈ ಸಮಸ್ಯೆಯಿಂದ ಹೇಗೆ ನಮಗೆ ಮುಕ್ತಿ ನೀಡ್ತೀವಿ ಅನ್ನುವಂಥ ವಿಚಾರ ಬಗ್ಗೆ ಚರ್ಚೆ ನಡೆಸ್ತೇವೆ ಅಂತ ಅವರು ಹೇಳಿರುವಂಥದ್ದು. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.